ನಂಜನಗೂಡು ತಾಲೂಕು ಕುರಿಹುಂಡಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೇಲುಗೈ ಸಾಧಿಸಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯೆ ಗೌತಮಿ ಆನಂದ್ ಅವರು ಇವತ್ತು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. 17 ಸದಸ್ಯ ಬಲ ಹೊಂದಿರುವ ಕುರಿಹುಂಡಿ ಗ್ರಾಮ ಪಂಚಾಯಿತಿಗೆ ಇವತ್ತು ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಗೌತಮಿ ಆನಂದ್ ಹಾಗೂ ಬಿಜೆಪಿ ಬೆಂಬಲಿತ ವಿದ್ಯಾಶ್ರೀ ಪರಮಶಿವಮೂರ್ತಿ ಎಂಬುವವರು ನಾಮಪತ್ರ ಸಲ್ಲಿಸಿದರು. ಬಳಿಕ ನಡೆದ ಚುನಾವಣೆಯಲ್ಲಿ ಎಲ್ಲಾ 17 ಸದಸ್ಯರುಗಳು ಭಾಗವಹಿಸಿದರು. ಕಾಂಗ್ರೆಸ್ನ ಗೌತಮಿ ಅವರಿಗೆ 10 ಮತಗಳು ಹಾಗೂ ಬಿಜೆಪಿಯ ವಿದ್ಯಾಶ್ರೀ ಅವರಿಗೆ 7 ಮತಗಳು ಲಭಿಸಿದ್ದು, ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕರಾದ ಚಂದ್ರಶೇಖರ್ ಅವರು 10 ಮತಗಳನ್ನು ಪಡೆದ ಗೌತಮಿ ಅವರನ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡಿದ್ರು. ಇನ್ನು ನೂತನ ಅಧ್ಯಕ್ಷರ ಆಯ್ಕೆಯಾಗ್ತಿದ್ದಂತೆ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಎಲ್ಲಾ ಸದಸ್ಯರು ಹಾಗೂ ಮುಖಂಡರಿಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದ್ರು. ಇನ್ನು ನೂತನ ಅಧ್ಯಕ್ಷರಾದ ಗೌತಮಿ ಆನಂದ್ ಹಾಗೂ ಹಿರಿಯ ಸದಸ್ಯರಾದ ನಂಜುಂಡಸ್ವಾಮಿ ಮಾತನಾಡಿ, ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಭಾಗದ ಶಾಸಕರು, ಸಂಸದರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಸಹಕಾರ ಹಾಗೂ ನಮ್ಮ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಬೆಂಬಲದಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಸರ್ವ ಸದಸ್ಯರಿಗೂ ಅಭಿನಂದನೆಗಳು. ನನ್ನ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಎಲ್ಲರನ್ನೂ ವಿಶ್ವಾಸಕ್ಕೆ ತರಿಸ್ಕೊಂಡು ಪಂಚಾಯತ್ನ ಮುನ್ನಡೆಸ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಶಾಸಕರಾದ ದರ್ಶನ್ ಧ್ರುವನಾರಾಯಣ್ ಸಹಕಾರದಿಂದ ಇದೆಲ್ಲ ಪಂಚಾಯಿತಿ ಅಧ್ಯಕ್ಷ ನಾಗಮಣಿಯಿಂದ ಮರಣ ನಂತರ ತೆರವ ಸ್ಥಾನಕ್ಕೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾವಣೆ ಇತ್ತು. ಹಾಗಾಗಿ ಎರಡೂ ಪಕ್ಷದಿಂದ ನಾಮಪತ್ರ ಸಲ್ಲಿಸಿದ್ರು. ಆ ನಾಮಪತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗೌತಮಿ ಅವರು, ಬಿಜೆಪಿಯಿಂದ ವಿದ್ಯಾಶ್ರೀ ಅವರು ನಾಮಪತ್ರ ಸಲ್ಲಿಸಿದ್ರು. ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಂತಿರುವಂತಹ ಗೌತಮಿ ಅವರಿಗೆ 10 ಮತಗಳು ಬೀಳ್ತು, ವಿದ್ಯಾಶ್ರೀ ಅವರಿಗೆ 7 ಮತ ಬೀಳ್ತು. ಇದಿಷ್ಟರಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದ್ದಂತ ಸರ್ವ ಸದಸ್ಯರುಗಳೇ 8 ಜನ. ಅದರಲ್ಲಿ ವಿಶೇಷವಾಗಿ ಕ್ಷೇತ್ರದ MLA ಆದಂತಹ ದರ್ಶನ್ ಧ್ರುವನಾರಾಯಣ ಅವರು ಹಾಗೂ ಸಂಸದರಾದಂತಹ ಸುನಿಲ್ ಬೋಸ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ SC ಮರಿಯಪ್ಪ ಸಾಹೇಬರ ಆದೇಶದ ಮೇರೆಗೆ ನಾವೆಲ್ಲ 3 ದಿನದಿಂದ ಪರಿಶ್ರಮ ಇಟ್ಟು MLA ಅವ್ರ ಗಮನಕ್ಕೆ ತಂದಾಗ, MLA ಅವರು ಏನಾದರೂ ಅಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿನ ಬಿಟ್ಕೊಡಕ್ ಹೋಗ್ಬೇಡಿ, ನೀವು ಏನು ಇದು ಮಾಡ್ತೀರಾ ಅದಕ್ಕೆಲ್ಲ ನಾನು ಸ್ಪಂದಿಸ್ತೀನಿ, ಮತ್ತೆ ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನ್ ಕೆಲಸ ಕಾರ್ಯಗಳಿದ್ರು ನಾನು ಸ್ಪಂದಿಸ್ಕೊಡ್ತೀನಿ, ಅವ್ರಿಗೆಲ್ಲ ಮನವೊಲಿಸಿ ಅವ್ರನ್ನ ನೀವು ಕರ್ಕೊಂಡು ಬಂದು ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಜಯ ಸಿಗತರ ಮಾಡಲೇಬೇಕು ಅಂತ ನಮಗೆ ದರ್ಶನ್ ಧ್ರುವನಾರಾಯಣ ಸಾಹೇಬರು ಒತ್ತಡ ಹೇರಿದ್ರು. ಹಾಗಾಗಿ ನಾವು ಸುನಿಲ್ ಸಾಹೇಬ್ರ ಗಮನಕ್ಕೆ ಮತ್ತೆ SC ಮರಿಯಪ್ಪ ಸಾಹೇಬ್ರ ಗಮನಕ್ಕೂ ತಂದಾಗ, ನೀವು ಯಾವುದೇ ಕಾರಣಕ್ಕೂ ಭಿನ್ನಾಭಿಪ್ರಾಯ ಮಾಡ್ಕೊಳ್ಳೋಕೆ ಕೂಡದು, ನೀವು ಪಕ್ಷ ಹಿಡ್ಕೊಂಡು ಬಂದಾಗ ಆ ನಿಮ್ಮ ಪಂಚಾಯತಿ ವ್ಯಾಪ್ತಿಗೂ ಕೂಡ ಬೆಲೆ ಇರುತ್ತೆ ಅಂತ ಹೇಳಿ ನಮ್ಮನ್ನೆಲ್ಲ ಮನವೊಲಿಸಿ ಹುರಿದುಂಬಿಸಿದ್ರು. ಆದ ಕಾರಣ ಇವತ್ತು 10 ಮತಗಳನ್ನ ಪಡೆದು ಗೌತಮಿ ಅವರು ಜಯಗಳಿಸಿದ್ದಾರೆ. ಈ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಸರ್ವ ಸದಸ್ಯರುಗಳನ್ನೆಲ್ಲ ಒಳಗೊಂಡಂತೆ ನಮ್ಮ ಪಂಚಾಯತಿ ವ್ಯಾಪ್ತಿ ಗ್ರಾಮಗಳನ್ನ ಹೆಚ್ಚಿನ ರೀತಿ ಈಗ ಸಂಸದರು, MLA ಎಲ್ಲರೂ ಒಗ್ಗಟ್ಟಾಗಿ ಅವ್ರ ಹತ್ರ ಗಮನಕ್ಕೆ ತಂದು ಮುನ್ನಡೆಸ್ಕೊಯ್ತೀವಿ ಪಂಚಾಯತಿ. ಈ ದಿನ ಅಂದ್ರೆ ಕುರಿಹುಂಡಿ ಗ್ರಾಮ ಪಂಚಾಯತಿಗೆ ಕಾರ್ಯನಿರತ ಅಧ್ಯಕ್ಷರ ನಿಧನದಿಂದ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಮಾಡಲಾಯಿತು. ಈ ಚುನಾವಣೆಯಲ್ಲಿ ಗೌತಮಿ ಜಿ ಹಾಗೂ KM ವಿದ್ಯಾಶ್ರೀರವರು ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದರು. ಈ ಸಭೆಯಲ್ಲಿ, ಚುನಾವಣಾ ಸಭೆಯಲ್ಲಿ 17 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಜರಾಗಿದ್ದರು. ನಾವು ಕ್ರಮಬದ್ಧವಾಗಿ ಚುನಾವಣೆಯನ್ನು ನಡೆಸಿದ್ದೀವಿ. ಅಂದರೆ ಮತಪತ್ರದಲ್ಲಿ ಕ್ರಾಸ್ ಮಾರ್ಕ್ ಒತ್ತೋದ್ರ ಮುಖಾಂತರ ಚುನಾವಣೆಯನ್ನು ನಡೆಸಿದ್ದೀವಿ. ಅದರಂತೆ ಮತ ಎಣಿಕೆಯನ್ನು ಕೂಡ ಮಾಡಿದ್ದೀವಿ. ಒಟ್ಟು 17 ಜನಗಳು ಮತವನ್ನು ಹಾಕಿದ್ದಾರೆ. ಅದರಲ್ಲಿ ಗೌತಮಿ ಜಿ ರವರಿಗೆ ಒಟ್ಟು 10 ಮತಗಳು ಬಂದಿದೆ ಹಾಗೂ KM ವಿದ್ಯಾಶ್ರೀರವರಿಗೆ 7 ಮತಗಳು ಬಂದಿದೆ. ಮುಂದುವರೆದು ಗೌತಮಿ ಜಿ ಅವರು 10 ಮತಗಳನ್ನು ಪಡೆದಿರುವುದರಿಂದ ಹಾಗೂ ಅವರೇ ಅಧಿಕ ಮತಗಳನ್ನು ಪಡೆದಿರೋದ್ರಿಂದ ಅವರನ್ನ ಅಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ.